ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ಆರ್ಥಿಕ ವೇದಿಕೆ ದಾವೋಸ್ನ ಒಂದು ಫೋರಂನಲ್ಲಿ ಕರ್ನಾಟಕ ರಾಜ್ಯ ಭಾಗವಹಿಸಿ ಅಲ್ಲಿ ಆಗಿರುವಂಥ ಎಲ್ಲ ಘಟನಾವಳಿಗಳ ಒಂದು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ಈ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದು ತಮ್ಮೆಲ್ಲರಿಗೂ ಸ್ವಾಗತ ಕೋರಿ ನನ್ನ ಜೊತೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಸರ್ವಕುಮಾರ್ ಇದ್ದಾರೆ, ಶ್ರೀಮತಿ ಗುಂಜನ್ ಕೃಷ್ಣ ಕಮಿಷನರ್ ಇದ್ದಾರೆ, ನಮ್ಮ IKF ಕಮಿಷನರ್ ಅಂತ ಜ್ಯೋತ್ಸ್ನಾ ಅವರು ಇದ್ದಾರೆ, ಹಾಗೂ ನಮ್ಮ CO KD ಮಹೇಶ್ ಇದ್ದಾರೆ, ಮತ್ತು ನಮ್ಮ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್. ನಮ್ಗೆ ಗೊತ್ತಿದ್ದಾಗೆ ಪ್ರತಿ ವರ್ಷ ಜನವರಿಯಲ್ಲಿ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ 4 ದಿನಗಳ ಕಾಲ ಈ ವರ್ಲ್ಡ್ ಎಕನಾಮಿಕ್ ಫೋರಂ ಸಹ ಸಮಿಟ್ ನಡೀತದೆ. ಅಲ್ಲಿ ವಿಶ್ವದ ಎಲ್ಲ ನಾಯಕರುಗಳು, ರಾಜಕೀಯ ನಾಯಕರುಗಳು, ಬಹುರಾಷ್ಟ್ರೀಯ ಕಂಪನಿಗಳ ಮುಖ್ಯಸ್ಥರು ಹಾಗೂ ಅನೇಕ ಇಂಡಿಪೆಂಡೆಂಟ್ ಫೋರಮ್ಸು ಕೂಡ, NGOs ಫೋರಮ್ಸು, ಆಮೇಲೆ ಥಾಟ್ ಲೀಡರ್ಸ್ ಪ್ರಮುಖವಾಗಿ ಎಲ್ಲರೂ ಕೂಡ ಅವರು ಕೂಡ ಭಾಗವಹಿಸ್ತಾರೆ. ನಾವು ಕರ್ನಾಟಕ ರಾಜ್ಯ ನಮ್ಮ ನಿಯೋಗ ಏನಿದೆ, ಕೈಗಾರಿಕಾ ಇಲಾಖೆಯ ನಿಯೋಗ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಅವರು ಮತ್ತು ಅರ್ಬನ್ ಡೆವಲಪ್ಮೆಂಟಿನ ಅಧಿಕಾರಿಗಳು ತುಷಾರ್ ಗಿರಿನಾಥ್ ಮತ್ತು BDA ಚೇರ್ಮನ್ ಹ್ಯಾರಿಸ್ ಅವರು ನೋಡಿದವರು ಕೂಡ ಅವರು ಭಾಗವಹಿಸಿದ್ರು. ನಾವು ಅನೇಕ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕಂಪನಿಗಳ ಜೊತೆಗೆ ಸುಮಾರು 45ಕ್ಕೂ ಹೆಚ್ಚು ಸಭೆಗಳನ್ನ ಮಾಡಿದ್ದೀವಿ. ಈ ಸಭೆಗಳಲ್ಲಿ ಏರೋಸ್ಪೇಸ್ ಅಂಡ್ ಡಿಫೆನ್ಸು, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗು, ಪಾನೀಯಗಳು ಮತ್ತು ಆಹಾರ ಸಂಸ್ಕರಣೆ ಮತ್ತು ಪ್ರಮುಖವಾಗಿ ಬಾಹ್ಯಾಕಾಶ ತಂತ್ರಜ್ಞಾನ, ಜೀವ ವಿಜ್ಞಾನ, ಡಾಟಾ ಸೆಂಟರ್ಗಳು, ಡಿಜಿಟಲ್ ಮೂಲಸೌಲಭ್ಯ ಹಾಗೂ ಗ್ರೀನ್ ಎನರ್ಜಿ, ಶುದ್ಧ ಇಂಧನ ಮುಂತಾದ ಆದ್ಯತಾ ವಲಯಗಳಲ್ಲಿ ಸುಮಾರು 25ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಕಂಪನಿಗಳ ಲಿಸ್ಟ್ನು ಕೂಡ ತಮ್ಮ ಕೊಡ್ತೇನೆ. ಆಮೇಲೆ 20 ನಮ್ಮ ದೇಶದ ಕಂಪನಿಗಳ ಜೊತೆ ನಾವು ಚರ್ಚೆಗಳನ್ನು ಮಾಡಿದ್ದೇವೆ. ಆಮೇಲೆ ಈ ಸಲ ನಾವು ಪ್ರಮುಖವಾಗಿ ಒಂದು ಕಾನ್ಶಿಯಸ್ ಆಗಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ವಿ. ನಾವು ಯಾವುದೇ MOUs ಅನ್ನ, ವಿಶೇಷವಾಗಿ ನಮ್ಮ ಇಂಡಿಯನ್ ಕಂಪನಿ ಜೊತೆಗೆ, ನಮ್ಮ ಭಾರತೀಯ ಕಂಪನಿಗಳ ಜೊತೆಗೆ ನಾವು ಅಲ್ಲಿ ಹೋಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ MOU ಸೈನ್ ಮಾಡುವಂಥದ್ದು ಮಾಡಬಾರ್ದು ಅಂತೇಳಿ ನಾವು ನಿರ್ಧಾರ ತಗೊಂಡಿದ್ವಿ. ಹೀಗಾಗಿ ನಾವು ಯಾವ MOUs ಕೂಡ ಸೈನ್ ಮಾಡಿಲ್ಲ. ಯಾಕಂದ್ರೆ ತದನಂತರ ಬಹುಶಃ ಪ್ರಧಾನಮಂತ್ರಿಗಳು ಕೂಡ ಅದೇ ಒಂದು ಒಪಿನಿಯನ್ ಹೊಂದಿದ್ರು. ಅವರು ಕೂಡ ನಾವು ಪ್ರಹ್ಲಾದ್ ಜೋಶಿ ಅವರು, ಆಮೇಲೆ ರಾಮಮನೋಹರ್ ನಾಯ್ಡು ಅವರೆಲ್ಲ ಇದ್ದಾಗ, ಉಳಿದೆಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೆಲ್ಲ ಇದ್ದಾಗನೇ ಒಂದು ಮೆಸೇಜನ್ನು ಕೂಡ ಕೊಟ್ಟರು. ಇವತ್ತು ದಾವೋಸ್ನಲ್ಲಿ ಇಂಡಿಯನ್ ಕಂಪನಿ ಜೊತೆಗೆ ನೀವು MOU ಸೈನ್ ಮಾಡಿ ಅದು ಮಾಡೋದ್ರಿಂದ ಸ್ವಲ್ಪ ಅದು ಎಲ್ಲ ಮಾಧ್ಯಮ ವಲಯದಲ್ಲಿ ಭಾಳಷ್ಟು ಇದು ಆಗ್ತದೆ ಅಂತ ಪ್ರಧಾನಮಂತ್ರಿಗಳು ಮಾಡಬೇಡ ಅಂತಲೂ ಕೂಡ ಹೇಳಿದರು. ಅದಾಗಿನೂ ಕೂಡ ಕೆಲವು ರಾಜ್ಯಗಳು ಮಾಡಿದ್ದಾವೆ. ಅವರವರ ಇದು ಅದಕ್ಕೆ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಲ್ಲ. ನಾವು ಸುಮಾರು 45 ಸಭೆಗಳನ್ನು ಮಾಡಿದ್ವಿ, 25 ಹೆಚ್ಚಿಗೆ ಅಂತಾರಾಷ್ಟ್ರೀಯ ಕಂಪನಿಗಳು ಮಾಡಿದ್ವಿ. ಆಮೇಲೆ GCC ಸಂಶೋಧನೆ, ಆಮೇಲೆ ಅಭಿವೃದ್ಧಿ ಕ್ಷೇತ್ರಗಳಿಗೆ ಹೊಸ ಬಂಡವಾಳ ಹೂಡಿಕೆ, ಉದ್ಯಮ ವಿಸ್ತರಣೆ ಹಾಗೂ ಪಾಲುದಾರಿಕೆಗಳ ವಿಶ್ವಾಸಾರ್ಹ ಅವಕಾಶಗಳನ್ನ ಸಹ ನಾವು ಸಕಾಲಗಳು ಸಾಧ್ಯತೆಗಳನ್ನ ನಾವು ಮಾತನಾಡಿದ್ವಿ. ದಾವೋಸ್ ಭೇಟಿ ಸಂದರ್ಭದಲ್ಲಿ ನಾವು ಕೆಲವೊಂದು ಸರ್ಕಾರದಿಂದ ಸರ್ಕಾರಕ್ಕೆ G2G ಮಾತುಗಳನ್ನು ಕೂಡ, ಗೌರ್ಮೆಂಟ್ ಟು ಗೌರ್ಮೆಂಟ್ ಮಾತುಕತೆ ಕೂಡ ಅದರಲ್ಲಿ ವಿಶೇಷವಾಗಿ ಲಿಚೆನ್ಟೈನ್ ಮತ್ತು ಸಿಂಗಾಪುರ್ ಸರ್ಕಾರ ಜೊತೆಗೆ ಸಾಂಸ್ಥಿಕ ಸಹಯೋಗ ಬಲಪಡಿಸುವ ಹಾಗೂ ರಾಜ್ಯಕ್ಕೆ ಜಂಟಿಯಾಗಿ ಹೂಡಿಕೆಗಳನ್ನ ಆಕರ್ಷಿಸುವ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೀವಿ.
ಆಮೇಲೆ ಈಗಿನ ಜಿಯೋ ಪೊಲಿಟಿಕಲ್ ಸಿಚುವೇಶನ್ನಲ್ಲಿ ಜಾಗತಿಕ ಏನು ಆರ್ಥಿಕ ವಿದ್ಯಮಾನಗಳು ಕೂಡ ಇದ್ದಾವೆ. ಉದ್ಯಮಶೀಲತೆ ಹಾಗೂ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತದ ಬದಲಾಗುತ್ತಿರೋ ಪಾತ್ರದ ಕುರಿತ ವಿಚಾರ ವಿನಿಮಯ ಕೂಡ ನಾವು ಮಾಡಲಿಕ್ಕೆ ನಿಯೋಗ ಇವತ್ತು ಸಹ ಜಾಗತಿಕ ಪ್ರಮುಖ ಚಿಂತಕರು ಹಾಗೂ ಪ್ರಭಾವಿ ಗಣ್ಯ ವ್ಯಕ್ತಿಗಳಿಗೆ ಕೂಡ ನಾವು ಮಾತನಾಡಿಸಿದ್ವಿ. ಇದರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMFನ ಫಸ್ಟ್ ಡೆಪ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಗೀತಾ ಗೋಪಿನಾಥ್ ಅವರು ನಮ್ಮವರೇ, ಅವರು ಕೂಡ ನಮ್ಮನ್ನು ಭೇಟಿಯಾಗಿ ಇವತ್ತು ಸಹ ಚರ್ಚೆ ಅವರು ನಮ್ಮ ಪವಿಲಿಯನ್ಗೆ ಬಂದಿದ್ದರು. ಅವರು ಅವ್ರ ಹಸ್ಬೆಂಡ್ ಬಂದು ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಜಿರೋಡಾದ ನಿಖಿಲ್ ಕಾಮತ್ ಅವರು ಕೂಡ ಬಂದಿದ್ರು, ಅವರು ಚರ್ಚೆ ಮಾಡಿದ್ದಾರೆ. ಆಮೇಲೆ ಆಪ್ಲಿಂಕ್ ಮುಖ್ಯಸ್ಥ ಮತ್ತು ವಿಶ್ವ ಆರ್ಥಿಕ ವೇದಿಕೆಯ ಕಾರ್ಯಕಾರಿ ಸಮಿತಿ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿರುವಂತಹದ್ದವರು ಜಾನ್ ಡಬ್ಸನ್ ಹಾಗೂ WFನ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಅಂದ್ರೆ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡ್ನ ಮುಖ್ಯಸ್ಥರು ಎನ್ನೋದಲ್ಲ ಸೇನ್ ಡೊಹರ್ತಿ ಜೊತೆನೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ. ಅದರಲ್ಲಿ ನಮ್ಮ ಕರ್ನಾಟಕದ ಬಾಂಧವ್ಯ ಬಲಪಡಿಸಲಿಕ್ಕೆ ನಾವೀನ್ಯತೆ ಮತ್ತು ವ್ಯಾಪಾರ ಸುಸ್ಥಿರತೆಗೆ ಇವತ್ತೊಂದು ಸಹ ನಾವು ಸಂಬಂಧಿಸಿದಂತೆ ಇವತ್ತು ಜಾಗತಿಕ ಉಪಕ್ರಮಗಳೇನಿದಾವೆ ಕರ್ನಾಟಕದ ಸ್ಥಾನಮಾನ ಬಲಪಡಿಸಲಿಕ್ಕೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಮತ್ತು ಪ್ರಮುಖವಾಗಿ ರಾಜ್ಯದ 2ನೇ ಮತ್ತು 3ನೇ ಶ್ರೇಣಿಯ ನಗರಗಳಲ್ಲಿ ಟೈರ್ 2 and ಟೈರ್ 3 ರಲ್ಲಿ ಪ್ರಮುಖ ಹೂಡಿಕೆ ಲಭ್ಯವರ್ಕ ಅನ್ನುವಂಥ ನಮ್ಮ ಎಕೋಸಿಸ್ಟಮ್ ಏನಾದ್ರೆ ಪೂರಕ ವ್ಯವಸ್ಥೆಗಳೇನಿದಾವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ GCCಗಳ ಗ್ಲೋಬಲ್ ಕೆಪಬಲ್ ಸೆಂಟರ್ಸ್ನ ವಿಸ್ತರಣೆ ಮತ್ತು ಡೇಟಾ ಸೆಂಟರ್ಸ್ ಗ್ರಿಡ್ಗಳ ಸಿದ್ಧತೆ ಹಾಗೂ ಕಮಿಟೆಡ್ ನಮ್ಮ ಎಲೆಕ್ಟ್ರಿಸಿಟಿ ವಿದ್ಯುತ್ ಹಾಗೂ ಆಂಪಲ್ ವಾಟರ್ ನಮ್ಮ ಸಮುದ್ರ ನೀರಿನ ಪೂರೈಕೆ ಬಗ್ಗೆ ಇನ್ನಿತರ ವಿಚಾರಗಳ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಈ ಎಲ್ಲ ಸಭೆಗಳಲ್ಲಿ ಸಮಾವೇಶಗಳಲ್ಲಿ ರಾಜ್ಯದ ವಿವಿಧ ವಲಯಗಳಲ್ಲಿ ಕರ್ನಾಟಕದ ಸರ್ಕಾರದ ಕೊಡುಗೆಗಳು ಮತ್ತು ಅನುಷ್ಠಾನ ಸಿದ್ಧತೆಗೆ ನಮ್ಮ ವಿವರಗಳನ್ನು ಕೊಡ್ಕೊಂಡಿದ್ದೀವಿ. ನಮ್ಮ ಸೌಲಭ್ಯಗಳೇನಿದ್ದಾವೆ ಮತ್ತು ನಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನಿದೆ ಇಕೋಸಿಸ್ಟಮು ಟ್ಯಾಲೆಂಟ್ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. GCCಗಳ ಬಗ್ಗೆನೂ ಕೂಡ ನಾವು ಕರ್ನಾಟಕ ಏನು ಪ್ರಮುಖ ಪಾತ್ರ ವಹಿಸಿದವ್ರ ಬಗ್ಗೆನೂ ಕೂಡ ಅವ್ರಿಗೆ ಬ್ರೀಫ್ ಮಾಡಿದ್ದೀವಿ. ಆಮೇಲೆ AI ಮತ್ತು ಡೇಟಾ ಸೆಂಟರ್ಸು, ಸೆಮಿಕಂಡಕ್ಟರ್ಸು, ಸ್ಪೇಸ್ ಟೆಕ್ಕು, ಇಂಡಸ್ಟ್ರಿ 4.0 ಒಳಗೊಂಡ ಹೊಸ ತಲೆಮಾರಿನ ಕೈಗಾರಿಕೆಗಳಿಗೆ ರಾಜ್ಯವನ್ನು ಇವತ್ತು ಒಂದು ಡೆಸ್ಟಿನೇಷನ್ ಆಗಿ ಮಾಡಬೇಕು, ಫ್ಯೂಚರ ಒಂದು ಆದ್ಯತೆಯ ತಾಣವಾಗಿ ಮಾಡಲಿಕ್ಕೆ ಜಾಗತಿಕ ಹೂಡಿಕೆಯಾರಿಗೆ ಮತ್ತು ತಂತ್ರಜ್ಞಾನ ಪರಿಚಯಿಸಲಿಕ್ಕೆ ರಾಜ್ಯದ ನಮ್ಮ ನಿಯೋಗ ಸಂಪೂರ್ಣವಾದಂಥ ಒಂದು ಸಂವಾದ ನಾವು ಜೊತೆಗೆ ಮಾತಾಡಿದ್ದೀವಿ, ವಿವರಣೆಯನ್ನು ಕೊಟ್ಟಿದ್ದೀವಿ. ಮತ್ತು ಕರ್ನಾಟಕದಲ್ಲಿ ಉದ್ಯೋಗ ವಿಸ್ತರಣೆ ಹಾಗೂ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದ ನಿಯೋಗ ಬಹುರಾಷ್ಟ್ರೀಯ ಕಂಪನಿಗಳಂತ ಕೋಕೋ-ಕೋಲಾ, ಲೆನೋವೊ, ನಮ್ಮವರಂತ ವೆಲ್ಸನ್ ಗ್ರೂಪು, ಅಮೆಜಾನ್ ವೆಬ್ ಸರ್ವಿಸಸ್ಸು, ಮಿಸ್ಟಲ್ AI, ಇಕೋಸ್ಪೇಸ್ ಎನರ್ಜಿ, ಹೀಗೆ ನಾನು ಇದರಲ್ಲಿ ನಿಮಗೆ ಒಂದು ಇದನ್ನು ಕೊಟ್ಟೆ ಬಿಡ್ತೀನಿ. ಲಿಸ್ಟ್ ಅಂದರೆ ನಿಮಗೆ ಕೊಡ್ತಾ ಇದ್ದೀನಿ. ನಾವು 25-26 ಬಹುರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅದು ಅಂತ ಹೇಳಿ ಕಂಪನೀಸು, ಅದರಲ್ಲಿ ಮೆಂಜಿಯಸ್ ಏವಿಯೇಷನ್ ಇಲ್ಲೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತಮ್ಗೆ ಗೊತ್ತಿದೆ, ಈ ಬೋಬಾ ಮತ್ತು ಅವ್ರು ಕೂಡ ಇದು ಮಾಡಿದ್ರೆ ಈಗ ಸಪ್ರೇಟ್ ಆಗಿ ಅವರು ಮೆಂಜಿಯಸ್ ಏವಿಯೇಷನ್ ಅವ್ರ ಸಹ ಬಂದು ಚರ್ಚೆ ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಕಂಪನೀಸ್ 26 ಕಂಪನೀಸ್ ಬಗ್ಗೆ ತಮ್ಮ ಮಾಹಿತಿ ನೀಡ್ತಾ ಇದೆ. ಮೆಂಜಿಯಸ್ ಏವಿಯೇಷನು, ಕೋಕೋ-ಕೋಲಾ ಕಂಪನಿ, ಆನ್ಯೂಸರ್ ಬುಷ್ ಇನ್ ಬೆವರೇಜ್, ಝೈಲೆಮೋ, ಆಕ್ಟೋಪಸ್ ಎನರ್ಜಿ, ಇಂಪೀರಿಯಲ್ ಕಾಲೇಜ್ ಲಂಡನು, ಕಾರ್ಲ್ಸ್ ಗ್ರೂಪು, ಫಿಲಿಪ್ಸ್ ಮಾರಿಸ್ ಇಂಟರ್ನ್ಯಾಷನಲು, ಪೇಪಾಲ್, ಲೆನೋವೊ, ಎಕ್ಸಾನ್ ಕೇಬಲ್ಸ್, ಸ್ವಿಸ್ ಚೇಂಬರ್ ಜೊತೆ ನಾವು ಒಂದು MOU ಕೂಡ ಸೈನ್ ಮಾಡಿದ್ದೀವಿ. ಆಮೇಲೆ ಟೆಕ್ ಮಹೀಂದ್ರಾ, ಸ್ನೈಡರ್ ಎಲೆಕ್ಟ್ರಿಕ್, ಸಿಂಗಾಪುರ್ ಎಕನಾಮಿಕ್ ಡೆವಲಪ್ಮೆಂಟ್ ಬೋರ್ಡ್, ನೋಕಿಯಾ,
Voyages Technologies Incorporation, Crescent Enterprises, Vast, Volvo Group, ಗೌರ್ಮೆಂಟ್ ಆಫ್ ಪ್ರಿನ್ಸಿಪಾಲಿಟಿ ಆಫ್ ಲೆಜಿಸ್ಟನ್ ಅವರು ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಆಮೇಲೆ ಅಮೆಜಾನ್ AWS ಅಮೆಜಾನ್ ವೆಬ್ ಸರ್ವಿಸಸ್, AWS ಅಮೆಜಾನ್ ವೆಬ್ ಸರ್ವಿಸಸ್, ಆಮೇಲೆ ಕ್ಲೌಡ್ ಫೇರ್, NFW ಅರ್ತ್, ಸಿಫಿ, ಮಿಸ್ಟ್ರಾಲ್, AI 26 ಇಂಟರ್ನ್ಯಾಷನಲ್ ಕಂಪನಿ ಜೊತೆಗೆ ಮತ್ತು 15 ಇಂಡಿಯನ್ ಕಂಪನಿ ಜೊತೆಗೆ UPL, ವೆಲ್ಸ್ಪನ್ ಲಿವಿಂಗ್, ಟಾಟಾ ಸನ್ಸ್ನ ನಮ್ಮ ಚೇರ್ಮನ್ರೇ ಬಂದಿದ್ರು ಅಲ್ಲಿ, ಚಂದ್ರ ಅವರು ದಿವಸ ಅವರು ಕೂಡ ಇದ್ರು. ವಿ ಹ್ಯಾಡ್ ಎ ವೆರಿ ಗುಡ್ ಮೀಟಿಂಗ್ ವಿತ್ ಟಾಟಾ ಸನ್ಸ್. ಭಾಳಷ್ಟು ವಿಚಾರಗಳನ್ನ ಸುದೀರ್ಘ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಅವರು ಕೂಡ ಭಾಳಷ್ಟು, ಯಾಕಂದ್ರೆ ಈಗಾಗಲೇ ಅವ್ರು ನಮಗೆ ಬಾಯಲ್ನಲ್ಲಿ MRO ಮತ್ತು ಇದರಲ್ಲಿ ನಮ್ಮ ಹೆಲಿಕಾಪ್ಟರ್ ಡಿವಿಷನ್ ನಮ್ಮಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ಅವ್ರು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಮತ್ತೆ ಈ ತಿಂಗಳಲ್ಲಿ ಗುಂಜನ್ ಕೃಷ್ಣ ಅವರು ಕೂಡ ನಮ್ಮ ಕ್ವಿನ್ ಸಿಟಿ ಸಲುವಾಗಿ ಅವ್ರ ಜೊತೆ ಮಾತನಾಡಲಿಕ್ಕೆ ಅವ್ರಿಗೆ ಅವ್ರ ಜೊತೆ ಮಾತನಾಡಿ ಸಂಬಂಧಿಸಿದಂಥ ಡಿವಿಷನ್ ಜೊತೆ ಮಾತಾಡೋಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಮತ್ತು ರಿನೀವ್, ಈ ಎನರ್ಜಿ ಇದರಲ್ಲಿ ನಮ್ಮ ಏನು ಬ್ಯಾಟ್ರಿ ಸೆಲ್ಸ್ ಇದರಲ್ಲಿ ಮಾಡಬೇಕು, ರಿನೀವ್ನವ್ರು ಮಾತಾಡಿದ್ವಿ. ಭಾರತ್ ಫೋರ್ಜ್, ಬಾಬಾ ಕಲ್ಯಾಣಿ ಅವರ ಮಗ ಅಮಿತ್ ಕಲ್ಯಾಣಿ ಕೂಡ ಅಲ್ಲಿ ಮೊನ್ನೆ ಪುಣೆದಲ್ಲಿ ಅವ್ರಿಗೆ ಭೇಟಿಯಾಗಿದ್ವಿ. ಮತ್ತೆ ಈಗ ಇದರಲ್ಲಿ ಬಿಟ್ಟಿದ್ದಾರೆ. 2 ಕಮಿಟ್ಮೆಂಟ್ಸ್ ಕೂಡ ಅವರು ಮಾಡಿದ್ದಾರೆ. ಒಂದು ಬೆಳಗಾಂನಲ್ಲಿ ದೇ ವಾಂಟ್ ಟು ಸ್ಟಾರ್ಟ್ ಒನ್ ಫೋರ್ಜ್, ಇದರಲ್ಲಿ ಫೌಂಡ್ರಿದಲ್ಲಿ ಅವ್ರದ್ದು ದೇ ಆರ್ ದ ಲೀಡರ್ಸ್. ಅವರು ಅಲ್ಲಿ ಮತ್ತು ಇಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಡಿವಿಷನ್ ಬೆಂಗಳೂರಲ್ಲಿ ಮಾಡಲಿಕ್ಕೆ ಅವರು ತಮ್ಮ ಆಸಕ್ತಿಯನ್ನು ತೋರಿಸಿದಷ್ಟೇ ಬಹುಶಃ ಅವರು ಕಮಿಟ್ ಮಾಡಿದ್ದಾರೆ. ಆಮೇಲೆ ಭಾರತೀಯ ಎಂಟರ್ಪ್ರೈಸಸ್ಸು, RP ಸಂಜೀವ್ ಗೋಯಂಕಾ ಗ್ರೂಪು, ಜುಬಿಲೆಂಟ್ ಭಾರತೀಯ ಗ್ರೂಪ್, ರ್ಯಾಮ್ಕಿ ಗ್ರೂಪು, ಪ್ರಗತಿ ಗ್ರೂಪು, ಐನಾಕ್ಸ್ GFL, ಬೆಲ್ರೈಸ್ ಕೂಡ ಕಮಿಟ್ಮೆಂಟ್, ಅವರು ಪುಣೆ ಕಂಪನಿ ಅವ್ರನ್ನು ಕೂಡ ಕಮಿಟ್ಮೆಂಟನ್ನು ಮಾಡಿದ್ದಾರೆ ಅವರು. ವೋಲ್ವೋ, ಟ್ರೂಆಲ್ಟು ಮತ್ತು ಸಿಂಬಾಯ್ಸಿಸ್ ಯೂನಿವರ್ಸಿಟಿ, ಹೀಗೆ ಒಟ್ಟು 45 ಕಂಪನೀಸ್, 25 ಇಂಟರ್ನ್ಯಾಷನಲ್ ಕಂಪನೀಸು ಮತ್ತು ಸುಮಾರು 15 ಇಂಡಿಯನ್ ಕಂಪನೀಸ್, ಹೀಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಆಮೇಲೆ ನಮಗೆ ಸಂಪೂರ್ಣವಾದಂಥ ಒಂದು ಆಶಯ ಇವತ್ತು ದಿವಸ ಈ ಎಲ್ಲ ಏನು ಡಿಸ್ಕಷನ್ ಮಾಡಿದ್ದೀವಿ, ಇದು ನಾವು ಫ್ಯೂಚರಿಸ್ಟಿಗಾಗಿ ನಮ್ಮ ಕರ್ನಾಟಕದ ಏನು ನಮ್ಮ ಇಲ್ಲಿ ಇಕೋಸಿಸ್ಟಮ್ ಇದೆ, ಟ್ಯಾಲೆಂಟ್ ಇದೆ, ಇದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ, ಇದೆಲ್ಲವರ ಜೊತೆಗೆ ನಾವು ಇದನ್ನು ನಾವು ಈ ಮಾತುಕತೆಗಳನ್ನ ಮುಂದೆ ಹುಡ್ಕೊಂಡು ಹೋಗಿ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲಿ ಮುಂಚೂಣಿ ರಾಜ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಮತ್ತು ಭಾಳ ಸಲ ನಿಮ್ಮ ಈ ಜಿಮ್ ಹೂಡಿಕೆ ಬಗ್ಗೆ ಬರ್ತಾ ಇತ್ತು ನನಗೆ. ಇದು ದಾವೋಸ್ನಲ್ಲಿ ಆಗಿರೋದ್ರಿಂದ ಅದನ್ನು ನಾನು ಅನಕ್ಷರ್ ಅಂದ್ರೆ ಅದೇ ಅನಕ್ಷರ್ನೆಲ್ಲ ಡೀಟೇಲ್ಸ್ ನಿಮಗೆ ಅನಕ್ಷರ್ 1 ಕೊಟ್ಟಿದ್ದೀನಿ. ಅದು ಯಾರ್ಯಾರ ಜೊತೆ ಏನೇನು ಡಿಸ್ಕಷನ್ಸ್ ಇದು ಯಾವ್ಯಾವ ಕಂಪ್ನೀಸು ಏನೇನು ಇದು ಆಗಿದೆ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಓದಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ನಾನು ಹೇಳ್ಬೇಕಾದ್ರೆ ಹೇಳ್ತೇನೆ, ಅದಂದ್ರೆ ಕಂಪ್ನೀಸ್ ಹೇಳಿದ್ದೀನಿ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ನಿಮಗೆ. ಆಮೇಲೆ ಕೊಟ್ಟಿದ್ದೀನಿ ಕೊಡ್ತಾರೆ. ಅನಕ್ಷರ್ 1 ಟಾಟಾ ಹೇಳ್ಬೇಕಾ? ಅದು ಅನಕ್ಷರ್ 1 ತಮಗೆ ಎಕ್ಸಾಂಪಲ್ ಆಫ್ ಇನ್ವೆಸ್ಟ್ಮೆಂಟ್ ಇಂಟೆಂಟ್ಸ್ ಬಗ್ಗೆ ಕೊಟ್ಟಿದ್ದೀವಿ. ಇಂಟೆಂಟ್ಸ್ ಏನೇನಿದೆ ಅದನ್ನು ಕೊಟ್ಟಿದ್ದೆ. ಅವ್ರಿಗೆ ಆಸಕ್ತಿ ಏನಿದೆ ಅವರು ಅದನ್ನು ಕೊಟ್ಟಿದ್ದೀನಿ. ಆಮೇಲೆ ಅನಕ್ಷರ್ 2 ಈಗ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದ್ಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಸ್ ಬಗ್ಗೆನೂ ಕೊಡ್ತೀನಿ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದ್ಮೇಲೆ ನಮಗೆ ಸುಮಾರು ಪೋಸ್ಟ್ GM, ಕನ್ಫ್ಯೂಸ್ ಮಾಡ್ಕೋಬೇಡಿ, ಪೋಸ್ಟ್ ಜಿಮ್ ಇದು ಆಫ್ಟರ್ ಜಿಮ್ ಮತ್ತೆ ಆ ಜಿಮ್ದು 10.27 lakh crores ಅಲ್ಲದೆ ಪೋಸ್ಟ್ ಜಿಮ್ ನಮಗೆ 1.1 lakh crores ಇವತ್ತು ಸಹ ಇನ್ವೆಸ್ಟ್ಮೆಂಟ್ ಪೈಪ್ಲೈನ್ ನಾವು ಅದನ್ನ ಹೊಂದಿದ್ದೀವಿ. ಅದರಲ್ಲಿ 15 ಸಿಲೆಕ್ಟ್ ಎಕ್ಸಾಂಪಲ್ಸ್ ತಮಗೆ ಕೊಟ್ಟಿದ್ದೀನಿ.
ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸು, ಕ್ಯಾಂಪಾಕೋಲಾ, ATS, ಟೊಯೋಟಾ ಇಂಡಸ್ಟ್ರೀಸು, QPI AI, ಇಂಡಿಗೋ, ವಿಪ್ರೋ ಹೈಡ್ರಾಲಿಕ್ಸು, ಜೆನ್ಫೀಲ್ಡ್ ಬಯೋಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್, JJ ಏರೋಸ್ಪೇಸು, ಹಲ್ದಿರಾಮ್ ಸ್ನ್ಯಾಕ್ಸು, ಎಸ್ಕವಾ, ಐನಾಕ್ಸ್ ವಿಂಡು, ರಿವರ್ ಮೊಬಿಲಿಟಿ, ಸ್ಯಾಪ್, ಗೂಗಲ್ ಮತ್ತು ATT ಡಾಟಾ ಸೆಂಟರ್ಸ್ ಕೆಲವೊಂದು ಎಕ್ಸಾಂಪಲ್ಸ್ ಇವತ್ತು ಸಹ ಕೊಟ್ಟಿದ್ದೀವಿ. 1.1 lakh crores ಪೋಸ್ಟ್ ಜಿಮ್ ಆದ್ಮೇಲೆ ಇವತ್ತು ಸಹ ನಮಗೆ ಪೈಪ್ಲೈನ್ ನಲ್ಲಿ ನಮಗೆ ಏನು ಕಮಿಟ್ಮೆಂಟ್ಸ್ಗೆ ಬಂದಿದ್ದಾವೆ ಅನ್ನೋದನ್ನ. ಆಮೇಲೆ ಜಿಮ್ ಕಮಿಟ್ಮೆಂಟ್ಸ್ ಜಿಮ್ ಅದನ್ನ ಜಿಮ್ ಇಂದ which have been realized out of ಆಮೇಲೆ 1948. ಜಿಮ್ ನಲ್ಲಿ ಕೀ ಇನ್ವೆಸ್ಟರ್ಸ್ ಹೂ ಹ್ಯಾವ್ ಫೈಲ್ಡ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಕೂಡ ನಾನು ಬಹಳ ಸಲ ಕೇಳ್ತಿರ್ತೀನಿ, ಪ್ರಶ್ನೆಗಳು ಕೇಳ್ತಿರ್ತೀರಿ. ಆಫ್ ದ 45 ಕಂಪನೀಸ್ ನಾವೇನು ದಟ್ ಹ್ಯಾವ್ ಫೈಲ್ಡ್ ಜಿಮ್ MOUs, 14 ಸಿಲೆಕ್ಟ್ ಎಕ್ಸಾಂಪಲ್ಸ್ ನಾವು 14 ಏನು ನಾವು 45 ಕಂಪನೀಸ್ ಹೂ ಹ್ಯಾವ್ ಸೈನ್ಡ್ MOUs ವಿತ್ ಅಸ್. ಹಾಗಾಗಿ 14 ಎಕ್ಸಾಂಪಲ್ಸ್ ಇವತ್ತು ಸಹ ನಾವು ಕೊಟ್ಟಿದ್ದೀವಿ. ಸಿಲ್ಫ್ಲೆಕ್ಸ್ ಮ್ಯಾನುಫ್ಯಾಕ್ಚರಿಂಗು, MV ಎನರ್ಜಿ ಪ್ರೈವೇಟ್ ಲಿಮಿಟೆಡ್, JSW ಸ್ಟೀಲು, ಅಲ್ಟ್ರಾಟೆಕ್, ದಾಲ್ಮಿಯಾ ಸಿಮೆಂಟ್ ಭಾರತ್ ಲಿಮಿಟೆಡ್, ಟಾಟಾ ಪವರ್ಸ್, ನಮ್ಮ ಪವರ್ ರಿನ್ಯೂವಬಲ್ ಲಿಮಿಟೆಡ್, ವೋಲ್ವೋ ಇವತ್ತು ಮತ್ತು ವಾಯು ಅಸೆಟ್ಸು, ಸುಜಲಾನ್ ಎನರ್ಜಿ, ಹ್ಯಾವೆಲ್ಸ್ ಇಂಡಿಯಾ ಲಿಮಿಟೆಡ್, ಬಾಲಾಜಿ ವೇಫರ್ಸು, ASM ಟೆಕ್ನಾಲಜೀಸು, TASL ಮತ್ತು ಸಾಫ್ರಾನ್ ಎಲೆಕ್ಟ್ರಾನಿಕ್ಸ್ ಇವರೆಲ್ಲಾನು ಕೂಡ ಏನು ನಮಗೆ ಜಿಮ್ನಲ್ಲಿ ನಮಗೆ ಹೇಳ್ಬೇಕಂದ್ರೆ ಈ ನೋಟ್ನಲ್ಲಿ ತಮಗಿದೆ ಜಿಮ್ ಹೂಡಿಕೆಯಲ್ಲಿ ನಮಗೆ 10.2 ಲಕ್ಷ ಕೋಟಿ ರೂಪಾಯಿ ಮತ್ತು ಹೂಡಿಕೆಗಳ ಬದ್ಧತೆ ಏನು ವ್ಯಕ್ತವಾಗಿದ್ದು ಮತ್ತು 6 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುವುದನ್ನು ನಿರೀಕ್ಷಿಸಲಾಗಿದೆ. ಈ ಬಗ್ಗೆ ಒಂದು ವರ್ಷದಲ್ಲಿ ಸುಮಾರು 46% ಕನ್ವರ್ಷನ್ ಐಮ್ ಟಾಕಿಂಗ್ ಅಬೌಟ್ ಏನು 10.27 ಲಕ್ಷ ರೂಪಾಯಿಗಳಲ್ಲಿ ನಮಗೆ 46% ಇವತ್ತು ಸಹ ಕಾರ್ಯಗತಗೊಳ್ತಾ ಇದ್ದಾವೆ ಯೋಜನೆಗಳು. ಮತ್ತು ಅದರಲ್ಲಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಬಹಳ ಪ್ರಮುಖವಾಗಿ ನಾವು ಕೇಳ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಅಬೌಟ್ 58%, ಓವರ್ ಆಲ್ 46% ಕನ್ವರ್ಷನ್ಗೆ ಈಗ ನಾವು ಒಂದು ವರ್ಷದಲ್ಲಿ ಇವತ್ತು ಸಹ ಅನೇಕ ಹಂತದಲ್ಲಿ ನಾವು ಇದ್ದಾವೆ. ಮತ್ತು ಪ್ರಮುಖವಾಗಿ ಒಂದು ತಯಾರಿಕೆ ವಲಯ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ 58% ಇವತ್ತು ಸಹ ಕಾರ್ಯಗಳು ಸಹ ಮುಂಚಿನದಲ್ಲಿ ನಾವು ಇದ್ದೀವಿ. ಈ ಎಲ್ಲ ವಿವರವನ್ನ ನಾವು ಸಹ ನಾನು ಕೊಟ್ಟಿದ್ದೀನಿ. ಆಮೇಲೆ ಈಗಾಗಲೇ ಹೇಳಿದಾಗೆ 1.1 lakhs ಪೋಸ್ಟ್ ಜಿಮ್ ಕೂಡ ಅದೆಲ್ಲ ಡೀಟೇಲ್ಸ್ ಇದನ್ನ ತಮ್ಗೆಲ್ಲಾನು ಕೂಡ ಕೊಟ್ಟಿದ್ದೀನಿ. ಯಾಕಂದ್ರೆ ಓದಿ ಹೇಳಕ್ಕೆ ಬಹಳಷ್ಟು ಆಗ್ತದೆ. ಇದಲ್ಲದೆ 1.1 lakh 1.1 crore lakhs 1.1 crore lakhs ಅಷ್ಟೇ ಅಲ್ಲದೆ ಲ್ಯಾಕ್ ಕ್ರೋರ್ಸ್ ಅಲ್ಲದೆ ಇನ್ನು ಸುಮಾರು 1.5 lakh crores ಅಷ್ಟು ಪೈಪ್ಲೈನ್ ನಲ್ಲಿ ಇದಾವೆ. ಇನ್ ಅಡಿಷನ್ ಟು ಡಿಸ್ಕಷನ್ ನಲ್ಲಿ ಇದೆ. ಸೊ ಕ್ಲಾರಿಟಿ ಇಸ್ 10.27 lakh crores ಜಿಮ್ ನಲ್ಲಿ ಆಗಿರುವಂತದ್ರಲ್ಲಿ ಈಗ 46% ಕನ್ವರ್ಷನ್ಗೆ ಇವತ್ತು ಸಹ ವಿವಿಧ ಹಂತದಲ್ಲಿದ್ದಾವೆ. ಪಾಸಿಟಿವ್ ಆಗಿ ಆಗ್ತಾ ಇರುವಂತದ್ದು ಅದರಲ್ಲಿ 46% ನಲ್ಲಿ 58% ಇಸ್ ಮ್ಯಾನುಫ್ಯಾಕ್ಚರಿಂಗು ತಯಾರಿಕಾ ವಲಯ. ಅದಲ್ಲೇ ಪೋಸ್ಟ್ ಜಿಮ್ ನಂತರ ಇವತ್ತು 1.1 lakh crores ಅಷ್ಟು ನಮಗೆ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಮತ್ತು ಇನ್ನು ಒಂದು ಮೂರನೇದಾಗಿ 1.5 lakh crores ನಾನು ಡಿಸ್ಟಿಂಕ್ಷನ್ ಮಾಡ್ತೇನೆ. 10.27 lakh crores ಜಿಮ್ ಮತ್ತು ಪೋಸ್ಟ್ ಜಿಮ್ ಮತ್ತು ಇನ್ನೇ ಮುಂದೆ ಪೈಪ್ಲೈನ್ ಆಗಿರೋದು 10.27 lakh crores, 1.1 lakh crores ಪ್ಲಸ್ 1.5 lakhs ವಿಚ್ ಆರ್ ಇನ್ ದ ಪೈಪ್ಲೈನ್. ಈಗ ಇನ್ನು ಚರ್ಚೆ ನಡೀತಾ ಇದ್ದಾವೆ. ಹೀಗೆ ಇವತ್ತು ನಾವು ದಾವೋಸ್ನಲ್ಲಿ ಪ್ರಮುಖವಾಗಿ ದಾವೋಸ್ನಲ್ಲಿರುವಂತದ್ದು ನಾವಲ್ಲಿ ಇಟ್ಸ್ ಬೇಸಿಕಲಿ ಎಂಗೇಜ್ಮೆಂಟ್. ಹಿಂದೆ ನಾವು ಮಾಡಿಲ್ಲ ಅಂತಲ್ಲ, ನಾವು ಕೂಡ MOUs ಡಿಕ್ಲೇರ್ ಮಾಡೋದು ಹಿಂದೆ ಎಲ್ಲಾನು ಕೂಡ ಆಗಿದಾವೆ, ಇಂತ ಆಗಿಲ್ಲ ಅಂತಲ್ಲ. ಬಟ್ ಈಗ ಕಾನ್ಶಿಯಸ್ಲಿ ಜಿಮ್ ನಲ್ಲಿ ನಾವು ಅದು ಆಗ್ತಾ ಇರುವಂತದ್ದು ಎಂಗೇಜ್ಮೆಂಟ್. ಮತ್ತು ಈಗ ಈ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನಲ್ಲಿ ತಾರೀಫು ಇದೆಲ್ಲ ನಾವು ನೋಡ್ತಾ ಇದ್ರಿ. ಈಗ ಎಲ್ಲಾನು ಕೂಡ ಇದರಲ್ಲಿ ಏನೇನು ಬದಲಾವಣೆಗಳಾಗ್ತದೆ, ಯಾವ ರೀತಿ ಸಹ ಜಗತ್ತು ಸಹ ಮುನ್ನಡೀತಾ ಇದೆ, ಏನಷ್ಟು ಬದಲಾವಣೆಗಳು. ಈಗ ಉದಾಹರಣೆಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಬ್ರಿಂಗ್ ಲಾಟ್ ಆಫ್ ಡಿಸ್ರಪ್ಷನ್ಸ್ ಫಾರ್ ಗುಡ್ ಅಂಡ್ ಬ್ಯಾಡ್ ಅಂಡ್ ವರ್ಸ್ಟ್ ಆಲ್ಸೋ. ಒಳ್ಳೇದಕ್ಕೂ ಆಗ್ತದೆ, ಕೆಟ್ಟದಕ್ಕೂ ಆಗ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಈಗ ಪ್ರಮುಖವಾಗಿ 3-4 ಸೆಕ್ಟರ್: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು, ಕ್ವಾಂಟಮ್ ಕಂಪ್ಯೂಟಿಂಗು, ಆಮೇಲೆ ನಿಮ್ಮ ಡಾಟಾ ಸೆಂಟರ್ಸು,
ಆಮೇಲೆ ಇವೆಲ್ಲನೂ ಕೂಡ ಫ್ಯೂಚರಿಸ್ಟಿಕ್ ಏನು ಇದು ಆಗ್ತದೆ ಅದಕ್ಕೆಲ್ಲನೂ ಕೂಡ ನಾವು ರೆಡಿ ಆಗಬೇಕಾಗ್ತದೆ. ಇವನ್ನ AI ಬರೀ ನಾವು ಸಾಫ್ಟ್ವೇರು ಇದರ ಟೆಕ್ನಾಗ ಅಷ್ಟೇ ಬರೋದಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ನಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ. ಈಗ ನೋಡಿದ್ರಿ ನೀವು ತಾವು ಚೈನಾದಲ್ಲಿ ಒಂದು ಜಿಯೋಮಿ ಅಂತ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, 500 ಜನ ಡಾಕ್ ಫ್ಯಾಕ್ಟ್ರಿ ಅಂತಾರೆ, 500 ಜನ ಕೆಲಸ ಮಾಡೋರು ಅಲ್ಲಿ ಬಹುಶಃ 5 ಜನರಲ್ಲಿ ಅದನ್ನು ಆ ಫ್ಯಾಕ್ಟ್ರಿ ನಡೀತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ದಿಸ್. ಸೊ ದಿಸ್ ವಿಲ್ ಕ್ರಿಯೇಟ್ ಹಾರ್ಮ್ ಎಂಪ್ಲಾಯ್ಮೆಂಟ್ ಆಲ್ಸೋ, ಬಟ್ ಅಟ್ ದ ಸೇಮ್ ಟೈಮ್ ಸಮ್ ಗುಡ್ ಥಿಂಗ್ಸ್ ಆರ್ ಆಲ್ಸೋ ವಿಲ್ ಹ್ಯಾಪನ್. ಇದೆಲ್ಲನೂ ಕೂಡ ಜಗತ್ತು ಯಾವ ಥರ ನಡೀತದೆ ನಾವು ಕೂಡ ಅದಕ್ಕೆ ಅಡಾಪ್ಟ್ ಆಗಲೇಬೇಕಾಗ್ತದೆ. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಗಿವ್ ಕಾನ್ಸಂಟ್ರೇಟ್ ಆನ್ employment which is for our because India we have the highest number of youth population, ಎಂಪ್ಲಾಯ್ಮೆಂಟ್ ಕೂಡ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಾವು ಪ್ರಮುಖವಾಗಿ ಎಂಪ್ಲಾಯ್ಮೆಂಟ್ಗೆ ನಾವು ಇನ್ಸೆಂಟಿವ್ ಕೊಟ್ಟಿದ್ದೀವಿ. ವುಮನ್ ಎಂಪ್ಲಾಯ್ಮೆಂಟ್ಗೆ ಮತ್ತೆ ಅಡಿಷನಲ್ ಇನ್ಸೆಂಟಿವ್ ಕೊಟ್ಟಿದ್ದೀವಿ. ನಮ್ಗೆ ಗೊತ್ತಿದೆ ಫಾಕ್ಸ್ಕಾನ್ನಲ್ಲಿ 80% ಆಫ್ ದ ಎಂಪ್ಲಾಯೀಸ್ ನಾವು ಆರ್ ಬಿನ್ ವುಮೆನ್. ಫಾಕ್ಸ್ಕಾನ್ನಲ್ಲಿ 80% ಆಫ್ ದ ಎಂಪ್ಲಾಯ್ಮೆಂಟ್ ಆರ್ ವುಮನ್. ಆಮೇಲೆ ಸಸ್ಟೈನಬಿಲಿಟಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಗ್ರೀನ್ ಮ್ಯಾನುಫ್ಯಾಕ್ಚರಿಂಗು, ನೆಟ್ ಡಿಸ್ಚಾರ್ಜು, ಈಗೆಲ್ಲನೂ ಕೂಡ ಮಾತನಾಡ್ತಾರೆ. ಸಸ್ಟೈನಬಿಲಿಟಿ ಪ್ರಾಕ್ಟೀಸಸ್ಗೂ ಕೂಡ ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಡಸ್ಟ್ರಿ ಅವ್ರ ಮ್ಯಾನುಫ್ಯಾಕ್ಚರಿಂಗು ಸಂಪೂರ್ಣವಾಗಿ ಈ ನವೀಕೃತವಾದಂಥ ಇಂಧನಗಳ ಮೂಲಕದಿಂದ ಆಯ್ತರೆ ಗ್ರೀನ್ ಎನರ್ಜಿದಿಂದ ಆದರೆ ಅವ್ರಿಗೆ ಅದು ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಆ ಪ್ರಕಾರ ಇವತ್ತು ಸಹ ಜಗತ್ತೆಲ್ಲನೂ ಕೂಡ ಇವತ್ತು ನಡೀತಾ ಇದೆ. ಆಮೇಲೆ EV ವೆಹಿಕಲ್ಸು, ಆಮೇಲೆ ಗ್ರೀನ್ ಎನರ್ಜಿ ಎಲ್ಲನೂ ಕೂಡ ಇವು ಈಗ ಫ್ಯೂಚರಿಸ್ಟಿಕ್ ಆಗಿ ಜಗತ್ತಿನಲ್ಲಿ ನಡೆಯುವಂಥ ಹೊಸದಾಗಿ ಇದು ಆಗುವಂಥ ಎಲ್ಲ ಸೆಕ್ಟರ್ಸ್ ಏನಿದಾವೆ ಆ ಸೆಕ್ಟರ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಗ್ಲೋಬಲ್ ಇವತ್ತು ಸಹ ನಾವು ಈಗ ಇದು ನಮ್ಮ ಇನ್ವೆಸ್ಟರ್ಸ್ ಮೀಟ್, ನಮ್ಮ ಪಾಲಿಸಿಯಲ್ಲಿ ಆಗಲಿ, ಇನ್ವೆಸ್ಟರ್ಸ್ ಮೀಟ್ನಲ್ಲೇ ಆಗಲಿ ಅಥವಾ ದಾವೋಸ್ನಲ್ಲೇ ಆಗಲಿ ಈ ಎಲ್ಲ ಚರ್ಚೆಗಳನ್ನ ಮಾಡಿದ್ವಿ. ಹೀಗಾಗಿ ಸಂಪೂರ್ಣವಾದಂಥ ನೋಟನ್ನು ನಾನು ಓದಿ ಹೇಳಬಾರ್ದು ಅಂತೇಳಿ ಎಲ್ಲನೂ ಕೂಡ ಕೊಟ್ಟಿದ್ರೆ ಅದರಲ್ಲಿ ಏನೇನಿದೆ ಅಂತ ಕೂಡ ತಮಗೆ ಡಿಟೇಲ್ ಆಗಿ ಐ ಥಿಂಕ್ ಶ್ರೀಧರ್ ಕೊಟ್ಟಿದ್ರೆ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ತೀವಿ. ಹೀಗೆ ಒಟ್ಟಾರೆ ದಾವೋಸ್ ನಮ್ದೇನು ಕರ್ನಾಟಕದ ಪಾರ್ಟಿಸಿಪೇಷನ್ ಇತ್ತು, ಭಾಳ ಅರ್ಥಪೂರ್ಣವಾಗಿದೆ. ನಮ್ಮ ಇಕೋಸಿಸ್ಟಮು, ನಮ್ಮ ಟ್ಯಾಲೆಂಟು, ನಮ್ಮ ರಾಜ್ಯದ ಬಗ್ಗೆ ನಾವು ಯಾವ ರೀತಿ ಈಗ ನಮ್ಮ ರಾಜ್ಯ ಮುನ್ನಡೀತಿದೆ ಅನ್ನೋದನ್ನ ಇವತ್ತು ನಾವು ಅಲ್ಲಿ ಬಲವಾಗಿ ಇದನ್ನ ಪ್ರತಿಪಾದನೆ ಮಾಡಿದ್ವಿ. ಉಪಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ಅವರು ಬಂದು ಅರ್ಬನ್ ಮೊಬಿಲಿಟಿ ಒಂದು ಸೆಮಿನಾರ್ನಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಒಂದು ಗ್ರೂಪ್ ಡಿಸ್ಕಷನ್ನಲ್ಲಿ ಅವರು ಕೂಡ ಭಾಗವಹಿಸಿದ್ರು, ಅವರು ಚರ್ಚೆ ಮಾಡಿದ್ದಾರೆ. ಆಮೇಲೆ 1-2-3-4 ಮೀಟಿಂಗ್ಸ್ನು ಕೂಡ ಅವರು ಕೂಡ ನಮ್ಮ ಮೀಟಿಂಗ್ಸ್ನಲ್ಲಿ ಕೂಡ ಅವರು ಕೂಡ DK ಶಿವಕುಮಾರ್ ಅವರು ಕೂಡ ಅವತ್ತು ಸಹ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನವರು ಭಾಗವಹಿಸಿ ಅವತ್ತು ಸಹ ಅವರು ಅನೇಕ ಲೀಡರ್ಸ್ನು ಕೂಡ ಅವರು ಭೇಟಿಯಾಗಿದ್ದಾರೆ. ಸೊ ಒಟ್ಟಾರೆ ದಾವೋಸ್ ನಮ್ಮ ಟ್ರಿಪ್ ಏನಿತ್ತು ಇದು ಅನ್ನೋದನ್ನು ನಾವು ನಮ್ಮ ರಾಜ್ಯದ ಪರವಾಗಿ ನಾವೇನು ಪ್ರತಿಪಾದನೆ ಮಾಡಬೇಕು ಮತ್ತು ನಾವು ಅಲ್ಲಿಂದ ಏನು ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಸರಿಯಾಗಿ ಅರ್ಥೈಸ್ಕೊಂಡು ಆ ದಿಶೆಯಲ್ಲಿ ನಾವು ಸುಮಾರು 45ಕ್ಕೂ ಹೆಚ್ಚು ಸಮಾಲೋಚನೆಗಳನ್ನ ಇವತ್ತು ಡಿಸ್ಕಷನ್ಸ್ನ ವೇರಿಯಸ್ ಕಂಪನೀಸ್ ಕೂಡ ಮತ್ತು ಇನ್ನಿತರ ಏನು ಟಾಪ್ ಲೀಡರ್ಸ್ ಜೊತೆ ನಾವು ಚರ್ಚೆ ಮಾಡಿದ್ದೀವಿ. MOU ನಾ ಹೇಳಿದ ಮೇಲೆ ಇದು ಬೆಳ್ತಾನಲ್ಲ ರಾಮಾಯಣ ಕೇಳಿ ಮುಂಜಾನೆ ರಾಮಕ್ಕೆ ಸೀತಾ ಏನಾದ್ರು ಅಂದಂಗೆ ಅಂತ ಆಗ್ತದೆ. ಮೇಡಮ್ ನಾವು ಸೈಡ್ ಕಾನ್ಶಿಯಸ್ಲಿ ನಾವು ಕೇಳ್ತಿದ್ದೀವಲ್ಲ, ವಿ ಹ್ಯಾವ್ ಡಿಸೈಡ್ ಜಾಬ್ ದಾವೋಸ್ನಲ್ಲಿ ಮೇನ್ಲಿ ವಿ ಗೋ ಫಾರ್ ಎಂಗೇಜ್ಮೆಂಟ್ಸ್. ಏನ್ರಿ ಅಲ್ಲಿ ತಿಳ್ಕೊಬೇಕು, ಇದು ಮಾಡಬೇಕು. ದಾವೋಸ್ನಲ್ಲಿ ಹೋಗಿ MOU ಸೈನ್ ಮಾಡೋದಿದ್ರೆ ದಾವೋಸ್ನಲ್ಲಿ MOU ನಾವು ಸೈನ್ ಮಾಡೇ ಇಲ್ಲ. ಒಂದೇ ಒಂದು MOU ಸ್ವಿಸ್ ಇದ್ರ ಕೂಡ ಮಾಡಿದೆ ಎಂಗೇಜ್ಮೆಂಟ್. ನೋ, ಓನ್ಲಿ ಫಾರ್ ಇಟ್ಸ್ ಕೊಲಾಬರೇಷನ್ ಆಫ್ ದ ಸ್ವಿಸ್ ಗವರ್ಮೆಂಟ್ ಅಂಡ್ ಕರ್ನಾಟಕ. ವಿ ಹ್ಯಾವ್ ನಾಟ್ ಸೈನ್ಡ್ ಒನ್ ಸಿಂಗಲ್ MOU. ನಾವು MOU ಸೈನ್ ಮಾಡಬಾರ್ದು ಅಂತಾನೆ ಡಿಸಿಷನ್ ಮಾಡಿದೀವಿ. ಪ್ರಧಾನಮಂತ್ರಿಗಳ ಆಶಯನೂ ಕೂಡ ಅದೇ ಇತ್ತು. ಇಂಡಿಯನ್ ಕಂಪನಿ ಜೊತೆ ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಇಂಡಿಯನ್ ಕಂಪನಿ ಇಲ್ಲಿದೆ, ಆ ಇಂಡಿಯನ್ ಕಂಪನಿ ಜೊತೆ ಹೋಗಿ ನಾವು ದಾವೋಸ್ದಾಗ ಸೈನ್ ಮಾಡೋದಕ್ಕೆ ಏನು ಅರ್ಥ ಇದೆ ಅದಕ್ಕೆ? ದಟ್ಸ್ ವಾಟ್ ದ ಫಾರ್ಸ್ ವಿಚ್ ಹಸ್ ಬಿನ್ ಡನ್ ಅಂಡ್ ಸಮ್ ಟೈಮ್ಸ್ ನಾವು ಆ ಫಾರ್ಸ್ನಲ್ಲಿ ನಾವು ಆಗಿದ್ದೀವಿ. ಅದಕ್ಕೆ ಈ ಸಲ ಅದು ಮಾಡಬಾರ್ದು ಅಂತೇಳಿ ನಾವು ಮೊದಲೇ ಚಿಂತನೆ ಮಾಡಿದ್ದೀವಿ. ಅದೇ ಲೈನ್ನಲ್ಲಿ ಇವತ್ತು ಸಹ ಪ್ರಧಾನಮಂತ್ರಿಗಳು ಕೂಡ ಇದು ಮಾಡಿದ್ರು. ಅದಾದ್ರೂ ಕೆಲವು ರಾಜ್ಯಗಳು ಮಾಡಿದಾವೆ. ಕೆಲವು ರಾಜ್ಯ 30 ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ದಾರೆ. ಬ್ಯಾಕ್ಲಾಶು ಅಷ್ಟೇ ಆಯಿತು. ಬಿಕಾಸ್ ಆ ರಾಜ್ಯ 30 ಲಕ್ಷ ಕೋಟಿ 10 ಲಕ್ಷ ಕೋಟಿ ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಒಬ್ಬ ಬಿಲ್ಡರು ಅವ್ರು 10 ಲಕ್ಷ ಕೋಟಿ ಅಂತ ಹೇಳಿ, ಅದಾನೇ 6 ಲಕ್ಷ ಕೋಟಿ ಅಂತ ಹೇಳಿ. ಹೀಗಾಗಿ ಆ ಫಾರ್ಸನ್ನು ನಾವು ಮಾಡಿಲ್ಲ. ಮೊದಲೇ ನಾವು ವಿಚಾರ ಮಾಡಿದ್ವಿ, ನಾಟ್ ಬಿಕಾಸ್ ಆಫ್ ಪ್ರೈಮ್ ಮಿನಿಸ್ಟರ್ ಟೆಲಿಂಗ್ ಬಿಫೋರ್ ಓನ್ಲಿ ಡಿಸೈಡ್ ಸಮ್ ಸ್ಟೆಪ್ ಅಂಡ್ ಡಿಸ್ಕಸ್ ದಿಸ್ ಒನ್. ನಾವು ಇಲ್ಲಿ ಮಾಡ್ತಾ ಇದೀವಲ್ಲ, ನಮ್ಮ ಜಿಮ್ದ ಕನ್ವರ್ಷನ್ ಮಾಡ್ತಾ ಇದೀವಿ. 1.1 ಇದೆಲ್ಲ ಏನು 1.1 ಲ್ಯಾಕ್ ಕ್ರೋರ್ಸ್ ಏನಿತ್ತು ಅದು 1.5 ಕ್ರೋರ್ಸ್ ಏನಿತ್ತು ಅದ್ರ ಹೋಗಿ ನಾವು ಸಹಿ ಮಾಡ್ಬೋದಾಗಿತ್ತು ಜಿಮ್ನಲ್ಲಿ, ಅದು ದಾವೋಸ್ನಲ್ಲಿ. ವಿ ಹ್ಯಾವ್ ನಾಟ್ ಡನ್ ಇಟ್.
We have not signed any MOUs. Passport. ಸೆಕೆಂಡ್ ಅಂಡ್ ಥರ್ಡ್ ಟೈರ್ ಸಿಟಿಗಳು ಇದಾವೆ ಸರ್. ಹಾ. ಅಲ್ಲಿ ಹೂಡಿಕೆ ಆಗುವಂತ ವಿವರಣೆ ಕೊಟ್ಟಿದ್ದೀರಿ. ಅಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಬಟ್ ಮೂಲ ಸೌಕರ್ಯ ಅಗತ್ಯವಿದೆ. ಆ ಕಂಪ್ನಿಗಳಿಗೆ ನೀವು ಎಷ್ಟು ವಿವರಣೆ ಕೊಟ್ಟಿದ್ದೀರಿ ಅಂತ. Huh? ಸೆಕೆಂಡ್ ಅಂಡ್ ಥರ್ಡ್ ಟೈರ್ ಸಿಟಿ ಇದಾವೆ ಸರ್. ಅಲ್ಲಿ ಹೂಡಿಕೆ ಮಾಡೋಕೆ ನೀವು ವಿವರಣೆ ಕೊಟ್ಟಿದ್ದೀರಿ. ಅಲ್ಲಿ ಮೂಲ ಸೌಕರ್ಯ ಬೇಕು ಏನ ಇನ್ವೆಸ್ಟ್ಮೆಂಟ್ ಮಾಡೋಕೆ ನೀವು ಎಷ್ಟು ವಿವರಣೆ ಕೊಟ್ಟಿದ್ದೀರಿ, ಏನೆಲ್ಲ ಮೂಲ ಸೌಕರ್ಯ ಇದೆ? ಈಗ ನಾನು ಫಾರ್ ಎಕ್ಸಾಂಪಲ್ ಡಾಟಾ ಸೆಂಟರ್ಸ್ಗೆ ವಾಟರ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು. 3-4 ಕಂಪನೀಸು ಡಾಟಾ ಸೆಂಟರ್ಸ್ ಬಗ್ಗೆ ಮಾತನಾಡಿದ್ದಾರೆ. ಈಗ ತಗೊಳ್ಳಿ, ಇಫ್ ಯು ಟೇಕ್ ಆಲ್ಮಟ್ಟಿ ಡ್ಯಾಮ್, ಅಲ್ಲಿ ಸಫಿಷಿಯಂಟ್ ವಾಟರ್ ಇದೆ. ಆಮೇಲೆ ಅಲ್ಲಿ NTPC ಇದೆ, ಅದು ನಮ್ಮ ಆಲ್ಮಟ್ಟಿ ಉತ್ಪಾದನಾ ಘಟಕ ಇದೆ. ಈಗ ಆ ರೀತಿಯವರು ಸಹ ಡಾಟಾ ಸೆಂಟರ್ಸ್ನವರು ಅವರು ತಮ್ಮ ನಮ್ಮ ಏನು ಎಲ್ಲ ಇದನ್ನು ಕೂಡ ನಾವು 3-4 ಡಾಟಾ ಸೆಂಟರ್ಸ್ ಕೂಡ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಪಾಲಿಸಿನಲ್ಲೇ, ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ತಮ್ಗೆ ಗೊತ್ತಿದೆ, ನಮ್ಮ 3 ಗ್ರೂಪ್ಸ್ ಇದಾವೆ. ಝೋನ್ 1, 2, 3 ಅಂತೇಳಿ. ಝೋನ್ 1 ಅಂದ್ರೆ ಒಂದು ಸಹ ಅದು ಝೋನ್ 1 ಅಂದ್ರೆ ಹಿಂದುಳಿದ ಪ್ರದೇಶ, ಅತಿ ಹಿಂದುಳಿದ ಪ್ರದೇಶ, ಈಗ ಉತ್ತರ ಕರ್ನಾಟಕದ ಭಾಗಗಳು, ಅದಕ್ಕೆ ದೇರ್ ಇಸ್ ಅ ಹೈಯರ್ ಇನ್ಸೆಂಟಿವ್. ಆಮೇಲೆ ವೆನ್ ಇಟ್ ಕಮ್ಸ್ ಟು ಝೋನ್ 2, ಅದು ಮಧ್ಯ ಇದರಲ್ಲಿ ಬರ್ತದೆ, ಅದಕ್ಕೆ ಇನ್ಸೆಂಟಿವ್ಸ್ ಸ್ವಲ್ಪ ಕಡಿಮೆ ಇದೆ, ಇನ್ಸೆಂಟಿವ್ಸ್ ಇದಾವೆ. ಝೋನ್ 3 ಇಸ್ ಬ್ಯಾಂಗ್ಳೂರ್ ಅರ್ಬನ್, ದೇರ್ ಇಸ್ ನೋ ಇನ್ಸೆಂಟಿವ್ಸ್, ಹಾರ್ಡ್ಲಿ ಎನಿ ಇನ್ಸೆಂಟಿವ್ಸ್ ದೇನ್. ಹೀಗೆ ಇನ್ಸೆಂಟಿವ್ಸ್ ಇದನ್ನ ಮಾಡಿದೀವಿ. ಅದಲ್ಲದೆ ನಾನು ಲಾಸ್ಟ್ ಟೈಮ್ ತಮ್ಗೆ ಹೇಳಿದ್ದೀನಿ, ನಂಜುಂಡಪ್ಪ ವರದಿ ಪ್ರಕಾರ ಯಾವ ತಾಲೂಕ್ಸ್ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂಡ್ ಮೋಸ್ಟ್ ಬ್ಯಾಕ್ವರ್ಡ್ 3% ಮತ್ತು 5%. ಇನ್ ಅಡಿಷನ್ ಟು ಝೋನಲ್ ಏನೋ ನಮಗೆ ಇನ್ಸೆಂಟಿವ್ಸ್ ಅದು, ಅದಕ್ಕೂ ಕೂಡ ಕೊಟ್ಟಿದ್ದೀವಿ. ಈಗ ತಾವು ಕೇಳ್ತಾ ಇದ್ರಿ, ಈಗ ನೀಡೆಕ್ ಮೊನ್ನೆ ಧಾರವಾಡದಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. ನೀಡೆಕ್ ಇಸ್ ಒನ್ ಆಫ್ ದ ಜಪನೀಸ್ ಕಂಪನೀಸ್ ವಿಚ್ ಇಸ್ ಮ್ಯಾನುಫ್ಯಾಕ್ಚರ್ಸ್ ಫಾರ್ ಯುವರ್ ಇಕ್ವಿಪ್ಮೆಂಟ್ ಫಾರ್ ದ ಡಾಟಾ ಸೆಂಟರ್ಸ್. ಅಥವಾ ನಮ್ಮ ಮೊಬೈಲ್ ಇದೆಯಲ್ಲ, ಈಗ ಮೊಬೈಲ್ ಫೋನ್ ನಲ್ಲಿ ಈಗ ನಾವು ಏನಂತಿರೋದು, ವೈಬ್ರೇಟರ್ ಬರ್ತದೆ, ಅವರಿಂದ ಹೋಗ್ತದೆ ಅದು. ಈಗ ಏಕಸ್ಸು ನಮ್ಮವರೇ ಪ್ರೈವೇಟ್ ಎಸ್ಟಿಜೆಂಟ್ ಮಾಡಿದ್ದಾರೆ, ಏರೋಸ್ಪೇಸ್ ಅಂಡ್ ಡಿಫೆನ್ಸ್, ಈಗ IPO ಆಯ್ತು ಅರವಿಂದ್ ಬಡಿಗೇರಿ. ಸೊ ಈಗ the Hitachi group is setting up their global capability center there. ಧಾರವಾಡದಲ್ಲಿ ಹಿತಾಚಿ ಗ್ರೂಪ್ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಮಾಡ್ತಾ ಇದ್ದಾರೆ. ಹೀಗೆ ಏರ್ಪೋರ್ಟ್ ಇದಾವೆ ಏನ್ರಿ, ನೀರನ್ನ ಮತ್ತು ಇಂಡಸ್ಟ್ರೀಸ್ಗೆ ನಾವು ಡೆಡಿಕೇಟೆಡ್ ವಾಟರ್ ಕೊಡ್ತಾ ಇದೀವಿ ಅಂತ ನಾನು ಹಿಂದೆನೂ ಕೂಡ ಹೇಳ್ತಾ ಇದ್ದೀನಿ. ಅದನ್ನ ಬೆಂಗಳೂರು ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಅದಕ್ಕಲ್ಲದೆ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಕಲ್ಲು ಕೊಡ್ತಾ ಇದೆ, ವಿಜಯಪುರ ಕೊಡ್ತಾ ಇದೀವಿ, ಎಲ್ಲ ಕೂಡ ಡೆಡಿಕೇಟೆಡ್ ವಾಟರ್ ಸಪ್ಲೈ ಕೂಡ ಕೊಡ್ತಾ ಇದೀವಿ. Industry parks also. ಆಮೇಲೆ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಕೂಡ ಈಗ ಬೆಳಗಾಂನಲ್ಲಿ ಮತ್ತೊಂದು ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ ನ ಈಗ ನಾವು ಇದು ಮಾಡ್ತಾ ಇದೀವಿ. ಹೀಗೆ ಈಗ ಸೆಷನ್ ಬೇರೆ ನಡೆದಿದೆ. ಹೀಗಾಗಿ ನಾನು ಕೆಲವೊಂದು ವಿಚಾರಗಳು ಇಲ್ಲಿ ಈಗ ಡಾವೋಸ್ ಇದನ್ನ ನಾನು ಯಾಕಂದ್ರೆ ಬಿಕಾಸ್ ಎನಿ ಅನೌನ್ಸ್ಮೆಂಟ್ ಹಿಯರ್ ಇಸ್ ನಾಟ್ ಕರೆಕ್ಟ್, ಔಟ್ ದ ಅಸೆಂಬ್ಲಿ ಸೆಷನ್ ಇಸ್ ಗೋಯಿಂಗ್ ಆನ್. ಹೀಗಾಗಿ ನಾನು ಈಗ ದಾವೋಸ್ ಇದನ್ನು ಕೊಟ್ಟಿದ್ದೀನಿ. ಆರ್ ವಿ ಆರ್ ರೆಡಿ. ಬೆಲ್ಗಾಂ ಪೊಟೆನ್ಷಿಯಲ್ ಇದೆ, ಮಂಗಳೂರು ಪೊಟೆನ್ಷಿಯಲ್ ಇದೆ, ಮೈಸೂರಿನಲ್ಲಿ ತಮ್ಗೆ ಗೊತ್ತಿದೆ ಸ್ವಲ್ಪ ನಮಗಲ್ಲಿ ಲ್ಯಾಂಡ್ ಸಮಸ್ಯೆಗಳು, ರೈತರ ಒಂದು ಇದು ಸ್ವಲ್ಪ ಜಾಸ್ತಿ ಆಗಿದೆ ಮೈಸೂರಿನಲ್ಲಿ. ಬಿಟ್ರೆ ಸ್ವಲ್ಪ ಲ್ಯಾಂಡ್ ಪ್ರೈಸಸ್ ನ ಜಾಸ್ತಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಬಹುಶಃ ಅದು CEO KD ಮಹೇಶ್ ಅಲ್ಲಿಯವರು ಇದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಹೆಚ್ಚಿಗೆ ರೇಟ್ಸ್ ಅನ್ನು ಕೇಳುವಂಥದ್ದು ಆಗ್ತಿದೆ. ಅದೆಲ್ಲ ನಾವು ಇದು ಮಾಡಿ ಅದನ್ನು ರಿಸಾಲ್ವ್ ಮಾಡಿದೀವಿ. ಎಲ್ಲ ಕಡೆ ನಾವು ಮೈಸೂರಿನಲ್ಲಿ ಮಾಡಿದ್ವಿ. ಎಲ್ಲ ಲ್ಯಾಂಡ್ ಪಾಸಸ್ ಕ್ಲೀನ್ ಅಪ್ ಮಾಡ್ಕೋತಾ ಇದ್ದೀವಿ. ವಿ ಆರ್ ಮೂವಿಂಗ್ ಇನ್ ಅ ವೆರಿ ಪ್ರೊಫೆಷನಲ್ ವೇ. ಆಮೇಲೆ ಸಿಂಗಲ್ ವಿಂಡೋ ಅಂತ ನಿಮ್ಗೆ ಹೇಳಿದ್ದೀನಿ, ಎಕ್ಸೆಪ್ಟ್ 140 ಸರ್ವಿಸಸ್ ನಲ್ಲಿ ಆಲ್ಮೋಸ್ಟ್ 117 ಸರ್ವಿಸಸ್ ವಿ ಹ್ಯಾವ್ ಬೀನ್ ನಾವು ಕನೆಕ್ಟೆಡ್. ಅನದರ್ 26 ಸರ್ವಿಸಸ್ ಮುಗಿದ ಕೂಡಲೇ ನಮ್ಮ ಸಿಂಗಲ್ ವಿಂಡೋ ಇದು 3 ತಿಂಗಳಲ್ಲಿ ಕಂಪ್ಲೀಟ್ಲಿ ಇಂಟಗ್ರೇಷನ್